Hello dear students, welcome to the class. In the last class, we are knowing about double column cash book and the transactions in the double column cash book. So cash transactions and bank transaction and contra entries, how to record it in the double column cash book we already know. Okay, in this class, we are going to solve the problem of double column cash book. Okay, yes, let's come. The first problem, enter the following transactions in double column cash book Mr. Naveen trades for March 2017. Okay, so ನವೀನ್ ಟ್ರೇಡರ್ಸ್ ಇದೆ. ಸೊ ನವೀನ್ ಟ್ರೇಡರ್ಸ್ದು ಮಾರ್ಚ್ 2017ದು ಅವರು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾ ಇದ್ದಾರೆ. ಸೊ ಈ ಇನ್ಫಾರ್ಮೇಷನ್ನ ಯೂಸ್ ಮಾಡ್ಕೊಂಡು ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ನ ಪ್ರಿಪೇರ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಮಗೆ ಮಂತ್ ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ, ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ, ರುಪೀಸ್ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ. ಓಕೆ, ಸೊ ಮಂತ್ ಯಾವುದು ಆಲ್ರೆಡಿ ಗೊತ್ತು ನಮಗೆ, ಮಾರ್ಚ್ ಮಂತಿಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅವರು. ಸೊ ಮಾರ್ಚ್ ಫಸ್ಟ್ ಏನಿದೆ ಪರ್ಟಿಕ್ಯುಲರ್ಸಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಕೊಡ್ತಾ ಇದ್ದಾರೆ. ಎಷ್ಟಿದೆ? 44,000. ದಿಸ್ ಇಸ್ 44,000. ಬ್ಯಾಂಕ್ ಬ್ಯಾಲೆನ್ಸ್ 44,000 ಕೊಡ್ತಾ ಇದ್ದಾರೆ. ಅಂದರೆ ದಿಸ್ ಇಸ್ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಓಕೆ, ನೆಕ್ಸ್ಟ್ ಇದನ್ನು ನಾವೆಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂತಂದರೆ ಡೆಬಿಟ್ ಸೈಡಲ್ಲಿ ಬ್ಯಾಂಕ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಓಕೆ, ಬ್ಯಾಂಕ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಬ್ಯಾಂಕ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಮಾರ್ಚ್ ಫಸ್ಟ್ ಕ್ಯಾಶ್ ಬ್ಯಾಲೆನ್ಸ್ ಕೊಡ್ತಾ ಇದ್ದಾರೆ. ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ? 17,000 ಇದೆ. ಸೊ ಕ್ಯಾಶ್ ಬ್ಯಾಲೆನ್ಸ್ ಆಲ್ರೆಡಿ ಇದೆ ಅಂದರೆ ದಟ್ ಈಸ್ ಆಲ್ಸೋ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ. ದಿಸ್ ಈಸ್ ಆಲ್ಸೋ ಡೆಬಿಟ್ ಸೈಡ್ ಕ್ಯಾಶ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಮಾರ್ಚ್ ಥರ್ಡಲ್ಲಿ ಏನು ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ? ಪರ್ಚೇಸ್ಡ್ ಫರ್ನಿಚರ್ ಬೈ ಚೆಕ್. ಫರ್ನಿಚರ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರಂತೆ ಬೈ ಚೆಕ್ನ ಕೊಟ್ಟು ಫರ್ನಿಚರ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಮೌಂಟ್ ಎಷ್ಟು? 12,000 ಇದೆ. ಸೊ ನಾವು ಆಲ್ರೆಡಿ ಎಂಟ್ರೀಸಲ್ಲಿ ನೋಡಿದ್ವಿ, ಚೆಕ್ನ ಏನಾದರೂ ಇಶ್ಯೂ ಮಾಡಿದ್ರೆ ವೆನ್ ಚೆಕ್ ಈಸ್ ಇಶ್ಯೂಡ್ ದ ಅಮೌಂಟ್ ಆಫ್ ಚೆಕ್ ಈಸ್ ಎಂಟರ್ಡ್ ಇನ್ ದ ಬ್ಯಾಂಕ್ ಕಾಲಮ್ ಆನ್ ದ ಕ್ರೆಡಿಟ್ ಸೈಡ್. ಸೊ ಚೆಕ್ನ ಏನಾದರೂ ಇಶ್ಯೂ ಮಾಡ್ತಾ ಇದ್ದೀವಿ ಅಂತಂದರೆ ಸೊ ದಟ್ ಚೆಕ್ ಅಮೌಂಟ್ ಈಸ್ ರೆಕಾರ್ಡೆಡ್ ಇನ್ ದ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಕ್ರೆಡಿಟ್ ಸೈಡ್ ಬ್ಯಾಂಕ್ ಕಾಲಮ್. ಓಕೆ, ಎಸ್, ಇಟ್ ಈಸ್ ರೆಕಾರ್ಡೆಡ್ ಕ್ರೆಡಿಟ್ ಸೈಡ್ ಬ್ಯಾಂಕ್ ಕಾಲಮ್. ಓಕೆ, ನೆಕ್ಸ್ಟ್ ಮಾರ್ಚ್ 8 ಏನು ಮಾಡ್ತಾ ಇದ್ದಾರೆ? ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಗೂಡ್ಸ್ನ ಸೋಲ್ಡ್ ಮಾಡ್ತಾ ಇದ್ದಾರೆ ಫಾರ್ ಕ್ಯಾಶ್. ಸೊ ನಾವು ಆಲ್ರೆಡಿ ಹೇಳಿದ್ವಿ, ಕ್ಯಾಶ್ ರಿಸೀವ್ ಮಾಡ್ತಾ ಇದ್ದಾರೆ. ಇಲ್ಲಿ ಗೂಡ್ಸ್ನ ಸೇಲ್ ಮಾಡ್ತಾ ಇದ್ದಾರೆ ಅಂತಂದರೆ ಕ್ಯಾಶ್ನ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಕ್ಯಾಶ್ನ ರಿಸೀವ್ ಮಾಡ್ತಾ ಇದ್ದಾರೆ ಅಂತಂದರೆ ನಾವೇನಂತ ಎಂಟ್ರಿ ಹೇಳಿದ್ವಿ? ಕ್ಯಾಶ್ ಟ್ರಾನ್ಸಾಕ್ಷನ್, ಆಲ್ ಕ್ಯಾಶ್ ರಿಸಿಪ್ಟ್ಸ್ ಆರ್ ರೆಕಾರ್ಡೆಡ್ ಇನ್ ಕ್ಯಾಶ್ ಕಾಲಮ್ ಆನ್ ದ ಡೆಬಿಟ್ ಸೈಡ್. ಸೊ ಯಾವುದೇ ಕ್ಯಾಶ್ ರೆಸಿಪ್ಟ್ಸ್ ಇರಲಿ, ಆ ರೆಸಿಪ್ಟ್ಸ್ನ ನಾವು ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಡೆಬಿಟ್ ಸೈಡ್ ಕ್ಯಾಶ್ ಕಾಲಮಲ್ಲಿ. ಹಾಗಾದರೆ ಇದನ್ನು ಡೆಬಿಟ್ ಸೈಡ್ ಕ್ಯಾಶ್ ಕಾಲಮಲ್ಲಿ ರೆಕಾರ್ಡ್ ಮಾಡೋಣ. ಎಸ್, ನೆಕ್ಸ್ಟ್ ಮಾರ್ಚ್ 12 ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಕ್ಯಾಶಲ್ಲಿ. ಸೊ ಇದು ಪೇಮೆಂಟ್ಸ್ ಆಗುತ್ತೆ, ಕ್ಯಾಶ್ ಪೇಮೆಂಟ್ಸ್. ಎನಿ ಕ್ಯಾಶ್ ಪೇಮೆಂಟ್ಸ್ ಆರ್ ರೆಕಾರ್ಡೆಡ್ ಕ್ಯಾಶ್ ಕಾಲಮ್ ಆನ್ ಕ್ರೆಡಿಟ್ ಸೈಡ್. ಸೊ ಇದು ಕ್ಯಾಶ್ನ ಕೊಟ್ಬಿಟ್ಟು ಅವರು ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಹಂಗಾಗಿ ಇದು ಪೇಮೆಂಟ್ಸ್ ಸೈಡಲ್ಲಿ ಬರುತ್ತೆ. ಅಂದರೆ ಪೇಮೆಂಟ್ ಸೈಡ್ ಕ್ರೆಡಿಟ್ ಸೈಡ್ ಕ್ಯಾಶ್ ಕಾಲಮಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಮಾರ್ಚ್ 15 ಚೆಕ್ ರಿಸೀವ್ಡ್ ಫ್ರಮ್ ರಾಹುಲ್ ಡೆಪಾಸಿಟೆಡ್ ಸೇಮ್ ಡೇ.
ರಾಹುಲಿಂದ ಚೆಕ್ನ ರಿಸೀವ್ ಮಾಡ್ತಾ ಇದ್ದಾರಂತೆ, ಮತ್ತು ಆ ಚೆಕ್ನ ಸೇಮ್ ಡೇಟಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಸೊ ಹಂಗಾದರೆ ಈ ಒಂದು ಎಂಟ್ರಿ ಎಲ್ಲಿ ರೆಕಾರ್ಡ್ ಮಾಡ್ತೀವಿ? When a check is received and the same is deposited into bank account on the same date, the amount of the check is entered in the bank column on the debit side. ಸೊ ಚೆಕ್ನ ರಿಸೀವ್ ಮಾಡ್ತಾ ಇದ್ದಾರೆ, ಅದೇ ಸೇಮ್ ಚೆಕ್ನ ಸೇಮ್ ಡೇಟಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಚೆಕ್ ಅಮೌಂಟ್ನ ನಾವೆಲ್ಲಿ ಎಂಟರ್ ಮಾಡ್ತೀವಿ? ಬ್ಯಾಂಕ್ ಕಾಲಮಲ್ಲಿ ಡೆಬಿಟ್ ಸೈಡ್. ಓಕೆ, ಡೆಬಿಟ್ ಸೈಡ್ ಬ್ಯಾಂಕ್ ಕಾಲಮ್ ಎಷ್ಟು? 9500ನ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಎಸ್, ನೆಕ್ಸ್ಟ್ ಮಾರ್ಚ್ 20th ಕ್ಯಾಶ್ ವಿತ್ಡ್ರಾನ್ ಫ್ರಮ್ ದ ಬ್ಯಾಂಕ್. ಕ್ಯಾಶ್ನ ವಿತ್ಡ್ರಾ ಮಾಡ್ತಾ ಇದ್ದಾರಂತೆ ಬ್ಯಾಂಕಿಂದ. ಸೊ ಹಂಗಾದರೆ ನಾವು ಇದನ್ನು ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಕಾಂಟ್ರಾ ಎಂಟ್ರೀಸ್ ನೋಡಿದ್ವಿ. ಕಾಂಟ್ರಾ ಎಂಟ್ರೀಸ್ ಕ್ಯಾಶ್ deposited into bank account, cash is withdrawn from bank account. ಓಕೆ, ಸೊ ಕ್ಯಾಶ್ನ ಬ್ಯಾಂಕ್ ಅಕೌಂಟಿಂದ ವಿತ್ಡ್ರಾ ಮಾಡ್ತಾ ಇದ್ದಾರೆ ಅಂದರೆ ದಟ್ ಈಸ್ ಕಾಂಟ್ರಾ ಎಂಟ್ರಿ. ಕಾಂಟ್ರಾ ಎಂಟ್ರಿ ಎಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ? ಕ್ಯಾಶ್ ಅಕೌಂಟ್ ಡೆಬಿಟ್ ಸೈಡ್ ಆ್ಯಂಡ್ ಡೆಬಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟ್ ಸೈಡಲ್ಲಿ ಬ್ಯಾಂಕ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಮಾರ್ಚ್ 25 ಪೇಯ್ಡ್ ಸ್ಯಾಲ್ರಿ ಪೇ ಮಾಡ್ತಾ ಇದ್ದಾರಂತೆ, ಅಂದರೆ ದಟ್ ಈಸ್ ಪೇಮೆಂಟ್ಸ್. ಸ್ಯಾಲ್ರಿ ಎಲ್ಲಿ ಬರುತ್ತೆ? ಕ್ರೆಡಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಮಾರ್ಚ್, ಇಲ್ಲಿ ಬೋತ್ ದ ಸೈಡ್, ದಿಸ್ ಇಸ್ ಕ್ಯಾಶ್ ವಿತ್ಡ್ರಾವಲ್ ಫ್ರಮ್ ಬ್ಯಾಂಕ್, this is both the side, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್ ಎರಡೂ ಸೈಡಲ್ಲಿ ಬರುತ್ತೆ. ಡೆಬಿಟ್ ಸೈಡಲ್ಲಿ ಎಲ್ಲಿ ಬರುತ್ತೆ? ಕ್ಯಾಶ್ ಅಕೌಂಟಲ್ಲಿ ಬರುತ್ತೆ, ಕ್ಯಾಶ್ ಕಾಲಮಲ್ಲಿ ಬರುತ್ತೆ. ಕ್ರೆಡಿಟ್ ಸೈಡಲ್ಲಿ ಬ್ಯಾಂಕ್ ಕಾಲಮಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಪೇಯ್ಡ್ ಸ್ಯಾಲ್ರಿ ಕ್ರೆಡಿಟ್ ಸೈಡ್, ಕ್ಯಾಶ್ ಕಾಲಮಲ್ಲಿ ಬರುತ್ತೆ. ನೆಕ್ಸ್ಟ್ ರೆಂಟ್ ಪೇಯ್ಡ್ ಬೈ ಚೆಕ್. ರೆಂಟ್ನ ಪೇ ಮಾಡ್ತಾ ಇದ್ದಾರೆ, ದಟ್ ಈಸ್ ಪೇಮೆಂಟ್ಸ್ ಬೈ ಚೆಕ್. ಚೆಕ್ಕಲ್ಲಿ ರೆಂಟ್ನ ಪೇ ಮಾಡ್ತಾ ಇದ್ದಾರೆ ಅಂತ ಅಂದರೆ ಎಂಟ್ರಿ ಯಾವ ಥರ ಬರುತ್ತೆ? ಚೆಕ್ಕಲ್ಲಿ ಪೇ ಮಾಡ್ತಾ ಇದ್ದಾರೆ ಅಂತ ಅಂದರೆ ಪೇಮೆಂಟ್ಸ್, ದಟ್ ಮೀನ್ಸ್ ಕ್ರೆಡಿಟ್ ಸೈಡ್ ಬ್ಯಾಂಕ್ ಅಕೌಂಟ್. ಸೊ ಪೇಮೆಂಟ್ಸ್ ಎಲ್ಲ ನಮಗೆ ಕ್ರೆಡಿಟ್ ಸೈಡ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಚೆಕ್ಕಲ್ಲಿ ಪೇ ಮಾಡ್ತಾ ಇರೋದ್ರಿಂದ ಅದು ಬ್ಯಾಂಕ್ ಕಾಲಮಲ್ಲಿ ಬರುತ್ತೆ. ಓಕೆ, ಅರ್ಥ ಆಯಿತು ಅಂದ್ಕೊತೀನಿ. ಸೊ ಪ್ರಾಬ್ಲಮ್ ನೆಕ್ಸ್ಟ್. ಸೊ ಯಾವ ರೀತಿ ಎಂಟ್ರೀಸ್ ಮಾಡೋದು ಅಂತ ನೋಡ್ತಾ ಹೋಗೋಣ. This is cash book. Cash book. This is debit side. This is credit side. Okay. Date. Receipts. Voucher number. Posting reference. Cash column. And bank column. Okay. Credit side date, payments, voucher number, posting reference, cash column, bank column. ಓಕೆ, ಸೊ ಫಸ್ಟ್ ನೋಡ್ತಾ ಹೋಗೋಣ. ಫಸ್ಟ್ ಟ್ರಾನ್ಸಾಕ್ಷನ್ ಏನಿದೆ? ಮಾರ್ಚ್ 1. ಯಾವ ಇಯರು? 2017. ಫಸ್ಟ್ ಮಾರ್ಚ್ 2017. ಸೊ ರಿಸಿಪ್ಟ್ಸ್ ಇಲ್ಲಿ ನಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಸೊ ಬ್ಯಾಂಕ್ ಬ್ಯಾಲೆನ್ಸ್, ಕ್ಯಾಶ್ ಬ್ಯಾಲೆನ್ಸ್ ಬೋತ್ ಆರ್ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಫಸ್ಟ್ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಎಷ್ಟಿದೆ? 44,000 ಇದೆ. ಅದು ಬ್ಯಾಂಕ್ ಕಾಲಮಲ್ಲಿ ಎಂಟರ್ ಮಾಡ್ತಾ ಹೋಗ್ತೀವಿ, 44,000. ನೆಕ್ಸ್ಟ್ ಕ್ಯಾಶ್ ಬ್ಯಾಲೆನ್ಸ್ ಇದೆ 17,000, ದಟ್ ಈಸ್ ವಿ ಆರ್ ರೆಕಾರ್ಡೆಡ್ ಇನ್ ದ ಕ್ಯಾಶ್ ಕಾಲಮ್.
Okay, yes. Next, March 3rd purchased furniture by check. So furnitures na ಚೆಕ್ ಇಶ್ಯೂ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದಾರಂತೆ. ಹಾಗಾದರೆ ಕ್ರೆಡಿಟ್ ಸೈಡ್ ಬ್ಯಾಂಕ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಓಕೆ, 3rd March 2017. ಓಕೆ, ಫರ್ನಿಚರ್ಸ್ ಪರ್ಚೇಸ್ಡ್, ಫರ್ನಿಚರ್ಸ್ ಬ್ಯಾಂಕ್ ಅಕೌಂಟ್ ಎಷ್ಟು? 13,000 ಇದೆ, ಸಾರಿ 12,000 ಇದೆ. ಓಕೆ, ನೆಕ್ಸ್ಟ್ March 8 ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಕ್ಯಾಶಲ್ಲಿ ಗೂಡ್ಸ್ನ ಸೋಲ್ಡ್ ಮಾಡ್ತಾ ಇದ್ದಾರೆ ಅಂತಂದರೆ ಡೆಬಿಟ್ ಸೈಡ್ ಕ್ಯಾಶ್ ಕಾಲಮಲ್ಲಿ ಬರುತ್ತೆ. 8 March 2017 sold goods. ಎಷ್ಟಿದೆ ಅಮೌಂಟು? 13,000. ಓಕೆ, ನೆಕ್ಸ್ಟ್ March 12 ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಕ್ಯಾಶ್ನ ಪೇ ಮಾಡ್ತಾ ಇದ್ದಾರೆ. ಸೊ ಹಂಗಾದರೆ ಕ್ರೆಡಿಟ್ ಸೈಡ್ ಕ್ಯಾಶ್ ಕಾಲಮಲ್ಲಿ ಬರುತ್ತೆ. 12 March 2017 purchased goods. ಎಷ್ಟಿದೆ ಅಮೌಂಟು? 5,000. ನೆಕ್ಸ್ಟ್ ಎಂಟ್ರಿ March 15 ಚೆಕ್ ರಿಸೀವ್ಡ್ ಫ್ರಮ್ ರಾಹುಲ್ ಡೆಪಾಸಿಟೆಡ್ ಸೇಮ್ ಡೇ. ಸೊ ರಾಹುಲಿಂದ ಚೆಕ್ನ ರಿಸೀವ್ ಮಾಡ್ತಾ ಇದ್ದಾರಂತೆ, ಮತ್ತು ಆ ಚೆಕ್ನ ಸೇಮ್ ಡೇಟಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಹೆಂಗಾದರೆ ರೆಕಾರ್ಡಿಂಗ್ ಎಂಟ್ರಿನ ಯಾವ ರೀತಿ ರೆಕಾರ್ಡ್ ಮಾಡ್ತೀವಿ ಅಂದರೆ ಡೆಬಿಟ್ ಸೈಡಲ್ಲಿ ಬ್ಯಾಂಕ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಓಕೆ, 15th March 2017 check received from Rahul. ಸೊ ಎಷ್ಟಿದೆ ಅಮೌಂಟು? 9,500. ಓಕೆ, ನೆಕ್ಸ್ಟ್ March 20 ಕ್ಯಾಶ್ ವಿತ್ಡ್ರೂ ಫ್ರಮ್ ಬ್ಯಾಂಕ್. ಬ್ಯಾಂಕಿಂದ ಕ್ಯಾಶ್ನ ವಿತ್ಡ್ರಾ ಮಾಡ್ತಾ ಇದ್ದಾರೆ ಅಂತಂದರೆ ದಟ್ ಈಸ್ ಕಾಂಟ್ರಾ ಎಂಟ್ರಿ. ಕಾಂಟ್ರಾ ಎಂಟ್ರಿ ವಿ ಆರ್ ರೆಕಾರ್ಡೆಡ್ ಬೋತ್ ದ ಸೈಡ್ ಕ್ರೆಡಿಟ್ ಸೈಡ್ ಆ್ಯಂಡ್ ಡೆಬಿಟ್ ಸೈಡ್. ಸೊ ಡೆಬಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟ್ ಸೈಡಲ್ಲಿ ಬ್ಯಾಂಕ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಓಕೆ, ಡೇಟ್ 20th March 2017 cash withdraw from bank. ಎಷ್ಟಿದೆ? 2,500. ಸೊ ಡೆಬಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ, ಕ್ರೆಡಿಟ್ ಸೈಡಲ್ಲಿ ಬ್ಯಾಂಕ್ ಕಾಲಮ್. 20th March 2017 cash withdraw from bank. So here recorded in the bank column. Okay, yes. Next March 25th 25th March ಏನು ಮಾಡ್ತಾ ಇದ್ದಾರೆ? ಪೇಯ್ಡ್ ಸ್ಯಾಲ್ರಿನ ಪೇ ಮಾಡ್ತಾ ಇದ್ದಾರೆ ಅಂತಂದರೆ ದಟ್ ಈಸ್ ಪೇಮೆಂಟ್ಸ್, ದಟ್ ಈಸ್ ಕಮ್ ಕ್ರೆಡಿಟ್ ಸೈಡ್. ಕ್ರೆಡಿಟ್ ಸೈಡಲ್ಲಿ ಬರುತ್ತೆ ಅದು. 25 March 2017 ಸ್ಯಾಲ್ರಿ.
ಸೊ ಕ್ಯಾಶ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತೀವಿ 3400. ಓಕೆ, ನೆಕ್ಸ್ಟ್ ಮಾರ್ಚ್ 31st ರೆಂಟ್ ಪೇಯ್ಡ್ ಬೈ ಚೆಕ್. ರೆಂಟ್ನ ಪೇ ಮಾಡ್ತಾ ಇದ್ರೆ ದಟ್ ಈಸ್ ಪೇಮೆಂಟ್ ಸೈಡ್ 31st March 2017. ರೆಂಟ್ ಚೆಕ್ಕಲ್ಲಿ ಪೇ ಮಾಡ್ತಾ ಇದ್ದಾರೆ ಅಂದರೆ ದಟ್ ಈಸ್ ಬ್ಯಾಂಕ್ ಕಾಲಮಲ್ಲಿ ಬರುತ್ತೆ 2600. ಓಕೆ, ಎಸ್, ಇದಿಷ್ಟು ಅವ್ರು ಕೊಟ್ಟಿರೋಂಥ ಟ್ರಾನ್ಸಾಕ್ಷನ್ಸ್ನ ನಾವಿಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಎಂಟರ್ ಮಾಡ್ತಾ ಹೋಗಿದ್ದೀವಿ. ಓಕೆ, ನೆಕ್ಸ್ಟು ಟೋಟಲ್ ಮಾಡ್ತಾ ಹೋಗೋಣ. ಇಲ್ಲಿ ಫಸ್ಟು ಡೆಬಿಟ್ ಸೈಡಲ್ಲಿ ಕ್ಯಾಶ್ ಕಾಲಮ್ನ ಟೋಟಲ್ ಮಾಡ್ತಾ ಹೋಗೋಣ. 17,000 ಪ್ಲಸ್ 13,000 ಪ್ಲಸ್ 2,500. ಸೊ ಎಷ್ಟಾಗುತ್ತೆ? 32,500 ಆಗುತ್ತೆ. 32,500. ಓಕೆ, ನೆಕ್ಸ್ಟ್ ಡೆಬಿಟ್ ಸೈಡ್ ಬ್ಯಾಂಕ್ ಕಾಲಮ್ನ ಟೋಟಲ್ ಮಾಡ್ತಾ ಹೋಗೋಣ. 44,000 ಪ್ಲಸ್ 9,500 ಎಷ್ಟಾಗುತ್ತೆ? 53,500 ಆಗುತ್ತೆ. 53,500. ಓಕೆ, 32,500 ಎರಡೂ ಸೈಡ್ ಬ್ಯಾಲೆನ್ಸ್ ಮಾಡೋಣ. 53,500. ಓಕೆ, ಸೊ ಈಗ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಾಗುತ್ತೆ ನೋಡೋಣ. 31st March 2017 ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಇಲ್ಲಿ ಎಷ್ಟಿದೆ? ಕ್ರೆಡಿಟ್ ಸೈಡ್ ಕ್ಯಾಶ್ ಕಾಲಮ್ ಎಷ್ಟಿದೆ? 5,000 ಇದೆ, 3,500 ಇದೆ. 5,000 ಪ್ಲಸ್ 3,400. 5,000 ಪ್ಲಸ್ 3,400 8,400 ಆಗುತ್ತೆ. ಸೊ ಈ 8,400ನ 32,500 ಲೆಸ್ ಮಾಡಿ. 8,400 ಎಷ್ಟಾಗುತ್ತೆ? 24,100 is the balance carry down. ಓಕೆ, ನೆಕ್ಸ್ಟ್ ಬ್ಯಾಂಕ್ ಕಾಲಮ್ ಮಾಡೋಣ. ಅದೇ ಥರ 12,000 ಪ್ಲಸ್ 2,500 ಪ್ಲಸ್ 2,600 ಎಷ್ಟಾಗುತ್ತೆ? 17,100. ಈ 17,100ನ 53,500 ಲೆಸ್ ಮಾಡಿ 36,400 ಸಿಗುತ್ತೆ. ಓಕೆ, this is balance carry down. Okay, this balance carry down here brought down. ಇಲ್ಲಿ ಏನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗಿದೆ ಅದು ನೆಕ್ಸ್ಟ್ ಮಂತಿಗೆ ಏನಾಗುತ್ತೆ? ಬ್ರಾಡ್ ಡೌನ್ ಆಗುತ್ತೆ. 1st April 2017 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ? 24,100. ನೆಕ್ಸ್ಟ್ 36,400. ಓಕೆ, ಇದಿಷ್ಟು the first problem of double column cash book. I hope you people understand the class. Thank you.